ಕಾರ್ಮಿಕ ದಿನಾಚರಣೆಯ ಬಗ್ಗೆ ಕಾರ್ಮಿಕರಿಗೆ ಗೊತ್ತೇ ಇಲ್ಲ. ಎಂದಿನಂತೆ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿದ ಪುರಸಭೆ ಸಿಬ್ಬಂದಿ. ಇಂದು ಮೇ 1ನೇ ತಾರೀಕು. ದೇಶಾದ್ಯಂತ ಇವತ್ತು ಕಾರ್ಮಿಕರ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತಾ ಇದ್ದು ಸರ್ಕಾರಿ ರಜೆಯನ್ನ ಕೂಡ ಘೋಷಿಸಲಾಗಿದೆ. ಆದರೆ ಈ ಕಾರ್ಮಿಕ ದಿನಾಚರಣೆಯ ಬಗ್ಗೆ ಪಾಪ ಅದೆಷ್ಟು ಕಾರ್ಮಿಕರಿಗೆ ಗೊತ್ತೇ ಇಲ್ಲ. ಹೀಗಾಗಿ ಇಂತಹ ಕಾರ್ಮಿಕರಿಗೆ ಕಾರ್ಮಿಕರ ದಿನದ ಅರಿವು ಮೂಡಿಸುವವರು ಯಾರು ಎಂಬ ಪ್ರಶ್ನೆ ಮೂಡ್ತಾ ಇದೆ. ಕಾರ್ಮಿಕ ದಿನದಂದು ಸರ್ಕಾರಿ ರಜೆ ಘೋಷಣೆ ಮಾಡಿರೋದು ಯಾರಿಗೋಸ್ಕರ ಅನ್ನೋದು ಇನ್ನೊಂದು ಪ್ರಶ್ನೆ. ಯಾಕಂದ್ರೆ ದೊಡ್ಡ ದೊಡ್ಡ ಕೆಲಸದಲ್ಲಿದ್ದು ಮೈ ಕೈ ದಣಿವು ಮಾಡಿಕೊಳ್ಳದೆ ಲಕ್ಷ ಸಂಬಳ ಎಣ್ಸೋರು ಇವತ್ತು ರಜಾ ಅಂತ ಮನೆಯಲ್ಲಿದ್ರೆ, ಪಾವಗಡ ಪುರಸಭೆಯ ಪೌರ ಕಾರ್ಮಿಕರು ಮಾತ್ರ ಇವತ್ತು ಎಂದಿನಂತೆಯೇ ಫೀಲ್ಡ್ಗಿಳಿದು ನಗರ ಸ್ವಚ್ಛತೆಯ ಕೆಲಸದಲ್ಲಿ ಭಾಗಿಯಾಗಿದ್ರು. ಕಾರ್ಮಿಕ ದಿನಾಚರಣೆಯ ದಿನವೂ ಪಾವಗಡ ಪುರಸಭೆಯ ಪೌರ ಕಾರ್ಮಿಕರು ಕೆಲಸದಲ್ಲಿ ತೊಡಗಿದ್ದ ದೃಶ್ಯ ಪ್ರಜಾಶಕ್ತಿ ಟಿವಿಯ ಕ್ಯಾಮೆರಾ ಕಣ್ಣಿಗೆ ಬಿದ್ದಿದ್ದು, ಇವತ್ತು ಕಾರ್ಮಿಕರ ದಿನಾಚರಣೆ, ನಿಮಗೆ ರಜೆ ಇಲ್ವಾ ಅಂತ ನಮ್ಮ ಪ್ರತಿನಿಧಿ ಈ ಪೌರ ಕಾರ್ಮಿಕರನ್ನ ಪ್ರಶ್ನಿಸಿದ್ರೆ ಅದರ ಬಗ್ಗೆ ಅವರಿಗೆ ಅರಿವೇ ಇರಲಿಲ್ಲ. ರಜೆ ಇಲ್ವಾ? ಕಾರ್ಮಿಕ ದಿನ ಇವತ್ತು ಕೊಡಲ್ವಾ? ಏನು ನಿಮ್ಗೆ ವಿಶೇಷವಾಗಿ ಕಾರ್ಮಿಕ ದಿನ ಅಂದ್ರೆ ನಿಮ್ಗೋಸ್ಕರ ಅಲ್ವಾ ಕೊಟ್ಟರು? ಯಾಕಮ್ಮ? ಪುರಸಭೆ ಕಾರ್ಮಿಕರು ಮಾತ್ರವಲ್ಲ, ಲಾರಿ ಹಮಾಲಿಗಳು, ರಸ್ತೆ ಬದಿಯಲ್ಲಿ ಕೇಬಲ್ ಅಳವಡಿಕೆ ಮಾಡ್ತಾ ಇರುವ ಕಾರ್ಮಿಕರು ಕೂಡ ಎಂದಿನಂತೆ ಕೆಲಸ ಮಾಡ್ತಾ ಇದ್ದಿದ್ದು ಕಂಡುಬಂತು. ಪಾಪ ಕೆಲಸದವರಿಗಿದು ಅನಿವಾರ್ಯವಾಗಿದ್ರೆ ಇನ್ನು ಕೆಲವರಿಗೆ ಹೊಟ್ಟೆ ಪಾಡಿನ ಸಂಗತಿ. ಹಾಗಾದ್ರೆ ಈ ಕಾರ್ಮಿಕರ ದಿನಾಚರಣೆ ಯಾರಿಗಾಗಿ ಆಚರಣೆ ಮಾಡೋದು ಅನ್ನೋ ಪ್ರಶ್ನೆ ಮೂಡೋದಂತೂ ಸತ್ಯ. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.